ಫುಲ್ಲು ಕಾಂತಾರ ಫೀಲ್ ಬರ್ತದೆ. ಇದನ್ನ ನೋಡಿ ಗೈಸ್ ಹೆಂಗಿದೆ, ಗೈಸ್ ನೋಡಿ ಕಾಲು ಕಾಣಿಸ್ತದೆ. ಯಪ್ಪ ಇದು ನೋಡಿ, ಓ ಮೈ ಗಾಡ್ ಹೆಂಗಿದೆ ಅಂತ. ಇದೆಷ್ಟು ಯೂನಿಕ್ ಇದೆ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈಗ ಕೇರಳ ಫೋಕ್ಲೋರ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಸೊ ಬನ್ನಿ ಎಂಟರ್ ಆಗೋಣ. ಎಂಟರ್ ಆಗ್ತಂಗೆ ನೋಡಿ ಈ ಥರ ಕಾಣಿಸುತ್ತೆ. ಇದು ನೋಡಿದ್ರೆ ಒಂಥರ ವಿಯೆಟ್ನಾಮ್ ಫೀಲ್ ಬರುತ್ತಲ್ಲ, ಸೊ ಲೈಕ್ ಆ ಥರ ಇದೆ. ಇಲ್ಲಿ ಲೆಫ್ಟಲ್ಲಿ ಅದ್ರ ಬೋರ್ಡ್ ಇದೆ, ಅದ್ರ ಫೌಂಡರ್ ಕೂಡ ಅವ್ರ ಫೋಟೋದು ಮತ್ತು ನೇಮ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಿಮಗೆ ಈ ಸ್ಟಾರ್ಟಿಂಗಲ್ಲೇ ಲೈಕ್ ಮಾನ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡೋದಕ್ಕೆ. ನೋಡಿ ಹೆಂಗಿದೆ. ಸೊ ಬನ್ನಿ ಈಗ ಒಳಗೆ ಹೋಗೋಣ. ಎಂಟರ್ ಆಗ್ತಿದ್ದಂಗೆ ನಮಗೆ ಎಂಟ್ರೆನ್ಸಲ್ಲೇ ಈ ಥರ ಎಲ್ಲ ಕಾಣಿಸುತ್ತೆ ನೋಡಿ. ಎಲ್ಲ ವುಡ್ ವರ್ಕಲ್ಲಿ ಮಾಡಿದ್ದಾರೆ, ಫೋಟೋ ಫ್ರೇಮ್ಸ್ ಇಟ್ಟಿದ್ದಾರೆ. ಇಲ್ಲಿ ನಾವು ಟಿಕೆಟ್ ತೊಗೊಳ್ಬೇಕು ಎಂಟರ್ ಆಗಬೇಕಂದ್ರೆ. ಪರ್ ಹೆಡ್ 100 ರೂಪೀಸ್. ನೀವು ಫೋಟೋಸ್ ಅಥವಾ ಲೈಕ್ ಫೋಟೋಸ್ ಎಲ್ಲ ವೀಡಿಯೋಸ್ ತೊಗೊಳ್ಬೇಕಂತಿದ್ರೆ ಅದಕ್ಕೂ 100 ರೂಪೀಸ್ ನೀವು ಪೇ ಮಾಡಿ ಹೋಗಬೇಕಾಗುತ್ತೆ ಒಳಗೆ. ಸೊ ಬನ್ನಿ ಒಳಗೆ ಹೋಗೋಣ. ಇದು ಗ್ರೌಂಡ್ ಫ್ಲೋರಲ್ಲಿ ಇಟ್ಟಿರೋದು. ತುಂಬ ಅಂದರೆ ತುಂಬ ಇಟ್ಟಿದ್ದಾರೆ. ಯಾವ್ದು ನೋಡ್ತೀರಾ ಯಾವುದನ್ನು ಬಿಡ್ತೀರಾ ಅಂತ ಅನಿಸುತ್ತೆ, ಆ ಥರ ಅನಿಸುತ್ತೆ ನೋಡೋದಕ್ಕೆ. ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ ದೇವಿ ಥರ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಇಷ್ಟೊಂದು ಎಲ್ಲ ಥರ ಹಾರ್ಸಸ್ಸು. ನೀವು ಹಾಗೆ ನೋಡ್ತಾ ಹೋಗ್ತಾ ಇರಿ ಏನೇನು ಇಟ್ಟಿದ್ದಾರೆ ಅಂತ. ನೀವು ಹಾಗೆ ಲೈಕ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇಲ್ಲಿ ನೋಡಿ ಸಿಂಹ ಇದೆ. ನೀನು ಯಾರು ಹೇಳಿ ಮಾತಾಡ್ತಿರೋದು? ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ಸೊ ಗೈಸ್, ನೀವು ವಿಡಿಯೋನ ನೋಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫುಲ್ಲು ನೋಡಿ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಯೂನೀಕ್ ಆಗಿರೋ ಐಡಲ್ಸ್ ಬರುತ್ತೆ, ಅದನ್ನೆಲ್ಲ ನೀವು ನೋಡ್ಬೋದು. ತುಂಬ ಡಿಫ್ರೆಂಟ್ ಅಂದರೆ ನೀವು ಇಲ್ಲೆಲ್ಲೂ ನೋಡಿರಲ್ಲ, ಅಷ್ಟು ಡಿಫ್ರೆಂಟಾಗಿರುತ್ತೆ. ಮತ್ತು ನಿಮ್ಗೆ ಇಲ್ಲಿ ತೋರಿಸಿ ನೋಡು, ಒಂದು ಮ್ಯಾಟ್ ತೋರಿಸ್ತೀನಿ ನಿಮಗೆ. ಅದು ಫುಲ್ಲು ಗೋಲ್ಡ್ ಆ್ಯಂಡ್ ಸಿಲ್ವರ್ ಥ್ರೆಡ್ಡಲ್ಲಿ ಮಾಡಿರೋದು. ಇದೇ ಮ್ಯಾಟ್ ಅದು. ಇಲ್ಲಿ ಕಾಣಿಸಿರೋದೆಲ್ಲ ನಿಮಗೆ ಗೋಲ್ಡ್ ಮತ್ತು ಸಿಲ್ವರ್ ಥ್ರೆಡ್ಡಲ್ಲೇ ಮಾಡಿರೋದು. ಪ್ರೇಯರ್ ಅವರು ಕುತ್ಕೊಂಡು ಪ್ರೇಯರ್ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಹಾಗೆ ಸೀಲ್ಡ್ ಮಾಡಿ ಇಟ್ಟಿದ್ದಾರೆ. 17th ಸೆಂಚುರಿಯಲ್ಲಿ ಯೂಸ್ ಮಾಡ್ತಿದ್ದನ್ನ ಎಲ್ಲ ಹಾಗೆ ಇಟ್ಕೊಂಡಿದ್ದಾರೆ ನೋಡಿ, ಎಷ್ಟು ನೀಟಾಗಿ. ಮತ್ತು ಇಲ್ಲಿ ಹಸು ಫೇಸ್ನ ಹೋಲೋ ಅಂತ ಕ್ರಿಯೇಚರ್ಸ್ ಥರ ಎಲ್ಲ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ನೀವು ಪ್ರತಿಯೊಂದು ಐಡಲ್ಗೂ ಒಂದೊಂದು ನೇಮ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಅವ್ರು ಯೂಸ್ ಮಾಡ್ತಿರೋ ಅಂಥ ಸೆರಾಮಿಕ್ಸ್ ಇದು. ಲೈಕ್ ಅವರು ಏನಾದರೂ ಸಮಥಿಂಗ್ ಇಟ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋ ಸೆರಾಮಿಕ್ಸ್. ಇಲ್ಲಿ ಪ್ರತಿಯೊಂದು ಏನೇನು ಇಟ್ಟಿದ್ದಾರಲ್ಲ ಐಟಮ್ಸು, ಅದಕ್ಕೆ ಅದ್ರದ್ದು ನೇಮ್ ಅಂತ ಇದೆ. ಆ ನೇಮ್ಸ್ ಎಲ್ಲ ಇದೆ. ಇಲ್ಲಿ ನೋಡಿ, ಬುದ್ಧ ಹೆಡ್ಸ್ ಅಂತೆ. ಇದೆಲ್ಲ ಬುದ್ಧ ಹೆಡ್ಡ ಅಥವಾ ಅದು ಹೆಡ್ದು ಪೀಸಸ್ ಇಟ್ಟಿದ್ದಾರಾ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಇದೆ ನೋಡೋದಕ್ಕೆ. ನೀವು ಹಾಗೆ ನೋಡ್ತಾ ಇರಿ.
ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ತಾಳೆಗರಿ ಎಲ್ಲ ಇಟ್ಟಿದ್ದಾರೆ. ಎಷ್ಟೊಂದು ತಾಳೆಗರಿ ಇಟ್ಟಿದ್ದಾರೆ ಅಂದರೆ ನಮ್ಮ ಕಡೆ ಎಲ್ಲ ಇಟ್ಟದೆಲ್ಲ ಮುಂಚೆ ಆಗಿನ ಕಾಲದಲ್ಲಿ ಆ ಥರ ಇವರು ಎಲ್ಲ ಕೂಡ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಇಲ್ಲಿ ನೋಡಿ ರೈಟಿಂಗ್ಸ್ ಕೂಡ ಇಟ್ಟಿದ್ದಾರೆ, ಅಥವಾ ಒಂದು ಕಾಣೋ ಥರ ಇಟ್ಟಿದ್ದಾರೆ. ಅದೇನು ನಮ್ಗೆ ಅರ್ಥ ಆಗಲ್ಲ, ಬಟ್ ಎಲ್ಲ ನೀಟಾಗಿ ಸೇವ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟು ಇವ್ರದ್ದು ಜ್ಯುವೆಲ್ರಿ ಬಾಕ್ಸ್ ತೋರಿಸ್ತೀನಿ ನೋಡಿ. ನೋಡಿ ಇದೆಲ್ಲ ಇವಾಗ ಬಂತು ನೋಡಿ, ಇದೆಲ್ಲ ಫುಲ್ಲು ಜ್ಯುವೆಲ್ರಿ ಬಾಕ್ಸಸ್ಸು. ಅವರು ಏನು ಜ್ಯುವೆಲ್ರಿ ಇತ್ತಲ್ಲ ಅವ್ರದ್ದೆಲ್ಲ, ಅದೆಲ್ಲ ನೋಡಿ ಇಲ್ಲಿ ಡೌರಿ ಬಾಕ್ಸಸ್ ಅಂತಲೂ ಕೊಟ್ಟಿದ್ದಾರೆ. ಅವರು ಡೌರಿ ಕೊಡೋದಕ್ಕೂ ಅದೊಂದು ಬಾಕ್ಸ್ ಅಂತ ಮಾಡಿ ಅದು ಇಟ್ಬಿಟ್ಟಿದ್ದಾರೆ ನೋಡಿ. ಅದು ಕೊಡೋ ಜ್ಯುವೆಲ್ರೀಸ್ ಎಲ್ಲನೂ, ಅವ್ರು ಯೂಸ್ ಮಾಡೋ ಜ್ಯುವೆಲ್ರೀಸ್ ಎಲ್ಲನೂ ಬಾಕ್ಸಲ್ಲಿ ಇಡ್ತಾರೆ. ಇದು ನೋಡಿ, ಇದೆಲ್ಲ ಹೆಡ್ಸ್ ಹೇಗಿದೆ ಅಂತ. ಈ ಹೆಡ್ಸ್ ಎಲ್ಲ ನೋಡ್ತಿದ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ಸತ್ತಲ್ಲ. ನಾನು ಫಸ್ಟು ನಾರ್ಮಲ್ ಹೆಡ್ಸ್ ಇಟ್ಟಿದ್ದಾರೆ ಅಂದ್ಕೊಂಡೆ, ಆಮೇಲೆ ಇದು ನೇಮ್ಸ್ ಎಲ್ಲ ನೋಡಿ ಅಲ್ಲಿ ಬರ್ತಿರೋದೆಲ್ಲ ನೋಡಿ ಗೊತ್ತಾಯಿತು ಅದು ಒಂದೊಂದು ದೇವರು ಒಂದೊಂದು ರೂಪ ತಾಳಿರೋದು ಅಂತ. ಸೊ ಒಂದೊಂದು ಹೆಡ್ಗೂ ಒಂದೊಂದು ನೇಮ್ ಇದೆ ನೋಡಿ. ಇದು ಪಾಲೋಟೋಟೇಯಮ್ ಅಂತೆ, ಇದು ದೈವತಾರತೇಯಂ ಅಂತ, ಲೈಕ್ ಒಂದೊಂದು ಹೆಡ್ಡು ಕೂಡ ಒಂದೊಂದು ದೇವರು ಅಂತ. ಇಲ್ಲೆಲ್ಲ ನೋಡಿ, ಇದು ಅವ್ರು ಯೂಸ್ ಮಾಡ್ತಿದ್ದೇನು ಲೈಕ್ ಜಿಮ್ ಎಕ್ವಿಪ್ಮೆಂಟ್ಸ್ ನಂಗೆ ಗೊತ್ತಿಲ್ಲ ಅದೇನು ಅಂತ. ಇಲ್ಲಿ ನೋಡಿ ಅವ್ರದ್ದು ಜ್ಯುವೆಲ್ರಿ ಇದೆ, ಫುಲ್ಲು ಕಾಸಿನ ಸರ. ಅವ್ರು ಯಾವ ಜ್ಯುವೆಲ್ರಿ ನೋಡಿ ಎಲ್ಲದಕ್ಕೂ ಕಾಸಿನ ಸರ ಥರ ಟೈಪಲ್ಲೇ ಮಾಡ್ತಿದ್ದಾರೆ. ಟ್ರೆಡಿಷ್ನಲ್ ಜ್ಯುವೆಲ್ರಿ ಅಂದರೆ ಅದು ಫುಲ್ಲು ಕಾಪರ್ ಸಿಲ್ವರ್ ಏನೋ ಬರೆದಿದ್ದಾರೆ ನೋಡಿ. ಇದು ನೋಡಿ, ಈ ಸ್ಟೆಪ್ಸ್ ನೋಡಿ ಗೈಸ್, ನಿಮ್ಗೆ ನೋಡಿದ್ರೆ ಏನು ಅನ್ಸುತ್ತೆ ಹೇಳಿ ಈ ಸ್ಟೆಪ್ಸ್. ನನಗಂತೂ ಈ ಆಪ್ತಮಿತ್ರ ಫಿಲಮಲ್ಲಿ ನಾಗವಲ್ಲಿ ರೂಮ್ಗೆ ಎಂಟ್ರಿ ಆಗ್ತಿರೋ ಸ್ಟೆಪ್ಸ್ ಥರ ಫೀಲ್ ಆಗ್ತಾಯಿತ್ತು ಆ ಸ್ಟೆಪ್ಸ್ ಎಂಟ್ರಿ ಆಗುವಾಗ. ಸ್ಟೆಪ್ ಸೈಡ್ಸಲ್ಲೆಲ್ಲ ನೋಡಿ ಏನೋ ಶೀಲ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ನಾವೀಗ ಫಸ್ಟ್ ಫ್ಲೋರಿಗೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ಗೈಸ್, ಏನು ಸಕ್ಕದಾಗಿದೆ. ಇಲ್ಲೇನೋ ಫುಲ್ ಕ್ರೇಜಿಯಾಗೆಲ್ಲ ಇಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ ಹೆಂಗಿಟ್ಟಿದ್ದಾರೆ, ಅದು ರಿಯಲಾಗಿ ನೋಡ್ಬೇಕು ನೀವು, ಅದು ಫುಲ್ ಭಯ ಆಗುತ್ತೆ. ಇಲ್ಲಿ ಹಾರ್ಸಸ್ದು ಅಥವಾ ಡೀರು ಅದ್ರದ್ದು ಹೆಡ್ ಥರ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ನೋಡಿ ಗೈಸ್ ಹೆಂಗಿದೆ ಅಂತ ನೋಡ್ತಿದ್ರೆ ನನಗೆ ಫುಲ್ ಭಯ ಆಗ್ತಾಯಿತ್ತು. ಈ ಫೀಚರ್ನ ನೋಡಿ ಅಂತ ನನಗೆ ತುಂಬ ಭಯ ಆಯಿತು. ಆ ಹೇರ್ಸ್ ಎಲ್ಲ ಆ ಥರ ಇತ್ತು, ಲೈಕ್ ಝೂಮಲ್ಲಿ ನೋಡೋಕ್ಕಾಗಲ್ಲ ಅದನ್ನೆಲ್ಲ. ಇಲ್ಲಿ ನೋಡಿ ಎಲ್ಲ ಕಡೆ ಅವ್ರ ಜ್ಯುವೆಲ್ರೀಸ್ ಇಟ್ಟಿದ್ದಾರೆ. ಎಷ್ಟು ಅವ್ರ ಕಿರೀಟ ಮತ್ತು ಇದೆಲ್ಲ ನೋಡಿ ನೋಡಿ ಹಸು ಫೇಸ್ ಹೆಂಗಿದೆ, ಎಲ್ಲ ಕಿರೀಟ ಅವ್ರು ಯೂಸ್ ಮಾಡ್ತಿದ್ದ ಶೀಲ್ಡ್ಸು ಎಲ್ಲ ಇಟ್ಟಿದ್ದಾರೆ. ಈ ಫ್ಲೋರಲ್ಲಿ ಏನೇನು ಯುನೀಕ್ ಐಟಮ್ಸ್ ಇದೆ ನೋಡೋಣ. ಹಾಗೆ ನೋಡಿ, ನೀವು ನೋಡ್ತಾರೆ ಎಲ್ಲ ನೀವು ಚಿಕ್ಕ ವಿಗ್ರಹದಿಂದ ಹಿಡಿದು ದೊಡ್ಡ ದೊಡ್ಡ ವಿಗ್ರಹ ಥರ ಎಲ್ಲ ನೋಡ್ಬೋದು. ಇಲ್ಲೂ ಕೂಡ ಹೆಡ್ಸ್ ಇಟ್ಟಿದ್ದಾರೆ, ಮೀನ್ಸ್ ಲೈಕ್ ಅದು ಅವ್ರದ್ದು ದೇವರು ಒಂದೊಂದು ದೇವ್ರದ್ದೇನೋ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಕೃಷ್ಣ, ಗಣೇಶ, ಸರಸ್ವತಿ, ಲಕ್ಷ್ಮಿ, ಏಸು ದಾಸ ಆ ಥರ ಇನ್ನು ಎಲ್ಲ ಥರ ಯಾವ ದೇವರನ್ನು ಬಿಟ್ಟೆಲ್ಲ ಎಲ್ಲ ದೇವ್ರುಗಳ್ನೂ ಇಟ್ಟಿದ್ದಾರೆ ಇದರಲ್ಲಿ. ಇಲ್ಲಿ ನೋಡಿ ಗೈಸ್, ಈ ಬುದ್ಧ ಎಷ್ಟು ಚೆನ್ನಾಗಿದೆ. ಬಟ್ ಬುದ್ಧಗಿಂತ ಬುದ್ಧ ಹಿಂದೆಗಡೆ ಇರೋ ದೇವ್ರು ನೋಡಿ ಏನು ಮಸ್ತಾಗಿದೆ. ಇದು ನೋಡ್ತಾ ಇದ್ರೆ ಫುಲ್ಲು ಕಾಂತರ ಫೀಲ್ ಬರ್ತಾಯಿದೆ ನನಗಂತೂ. ಆ ಫೇಸು, ಆ ಕಣ್ಣು ನೋಡಿ ಗೈಸ್, ರಿಯಲ್ಲಾಗಿ ದೇವರೇ ನಿಂತಿದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗಂತೂ. ಒಂದು ಸೆಕೆಂಡಿಗೆ ಕಾಂತಾರದಲ್ಲಿ ಮಾಡಿದ ದೇವರು ರಪ್ ಅಂತ ಪಾಸ್ ಆದಂಗೆ ಆಯಿತು. ಓ ಮೈ ಗಾಡ್, ಅದು ರಿಯಲಾಗಿ ನೋಡ್ಬೇಕು ನೀವು. ಯಾರೋ ನಿಜವಾಗ್ಲೂ ದೇವ್ರು ನಿಂತಿದೆ ಅನ್ನೋ ಥರನೇ ಕಾಣುತ್ತೆ. ಇದು ನೋಡಿ ಗೈಸ್ ಹೆಂಗಿದೆ ಇದು. ಬಟ್ ಇದೆಲ್ಲ ಅವ್ರದ್ದು ಒಂದೊಂದು ದೇವ್ರು ಅನಿಸುತ್ತೆ, ಅದು ಅವರ ಸ್ಟೈಲ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಇದು ನೋಡಿ, ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ ಈ ಥರದ್ದು. ಸಖತ್ ಒಂಥರ ಫೀಲ್ ಆಗುತ್ತೆ ಅಲ್ವಾ ಅದೆಲ್ಲ ನೋಡಿದಾಗ. ಸ್ವಲ್ಪ ಭಯ ಫೀಲ್ ಆಗುತ್ತೆ, ಒಂದು ಸ್ವಲ್ಪ ಭಕ್ತಿ ಫೀಲ್ ಆಗುತ್ತೆ, ಎಲ್ಲ ಥರದ್ದು ಫೀಲ್ ಆಗುತ್ತೆ ಈ ಥರ ಇದೆಲ್ಲ ನೋಡಿದಾಗ. ರಿಯಲಾಗಿ ಲೈಕ್ ಯಾರ ಹತ್ರ ವೇಷ ಹಾಕೊಂಡಾಗೋ ಹೆಂಗೆ ಅನ್ಸುತ್ತಲ್ಲ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ತೇಯಂ ಅಂತೆ ಈ ದೇವ್ರ ಹೆಸರು ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಅವ್ರು ಮಾಡಿ ಅದನ್ನು ಪ್ರಿಸರ್ವ್ ಮಾಡಿದ್ದಾರೆ ನೋಡಿ. ಇದು ಕೂಡ ನಾವು ನೋಡಿ, ಆ ಕಣ್ಗಳು ನೋಡಿ, ಆ ಫೇಸ್ ನೋಡಿ, ರಿಯಲಾಗಿರೋ ಥರನೇ ಕಾಣಿಸುತ್ತೆ. ರಿಯಲಾಗಿ ಆ ಗ್ಲಾಸ್ ಡೋರ್ ಒಳಗಡೆ ಇದ್ದಾರೆ ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿ ಕಾಲು ಸಮೇತ ಲೈಕ್ ಆ ಥರ ಎಲ್ಲ ಮಾಡಿ ಒರಿಜಿನಲ್ ಲೆಗ್ ಥರ ಇಟ್ಟಿದ್ದಾರೆ. ಇದು ನೋಡ್ತಿದ್ರೆ ಅಂತೂ ನನಗಂತೂ ಒಂದೊಂದು ಈ ಥರ ಸ್ಟ್ಯಾಚುಸ್ ನೋಡುವಾಗಂತೂ ಫುಲ್ಲು ಮೈಯೆಲ್ಲ ಜುಮ್ ಅಂತಾಯಿತ್ತು, ಆ ಥರ ಫೀಲ್ ಆಗ್ತಾಯಿತ್ತು. ಅದರದ್ದು ಪರ್ಟಿಕ್ಯುಲರ್ ನೇಮ್ಸ್ ಎಲ್ಲ ಬರೆದಿಟ್ಟಿದ್ದಾರೆ ನೋಡಿ. ಬಟ್ ಇದಕ್ಕೆ ಏನೋ ಫೇಸ್ ಏನೋ ಅವರು ಇಟ್ಟಿಲ್ಲ, ಇವೇ ಅಷ್ಟೇ ಅನಿಸುತ್ತೆ ಅದು ಇರೋದು. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಗೊಂಬೆ ಎಲ್ಲ ಇದೆ. ಅವ್ರು ಯೂಸ್ ಮಾಡ್ತಿದ್ದ ವೆಪನ್ಸ್ ಎಲ್ಲ ಇದೆ. ಇಲ್ಲಿ ಸ್ಯಾರಿ ಸೆಕ್ಷನ್ ಇದೆ, ನೀವು ಬೇಕಾದ್ರೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು. ಸೊ ಈಗ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನೇನು ಯೂನಿಕ್
ಫೀಚರ್ಸ್ ಇರುತ್ತೆ ಅಂತ ನಾವು ನೋಡೋಣ ಬನ್ನಿ. ಗೈಸ್ ಇಲ್ಲಿ ಚೆಸ್ ಇಟ್ಟಿದ್ದಾರೆ. ಇವರು ಎಲ್ಲ ಚೆಸ್ ಆಡ್ತಿದ್ರು ನೋಡಿ. ಬಟ್ ಇಲ್ಲಿ ಏನಂದರೆ ನಾವೆಲ್ಲ ಸೈನಿಕರಿಗೆ ಒಂಥರ ಕಡ್ಡಿ ಥರ ಇರ್ತಾಯಿತ್ತು, ಆನೆಗೆ ಎಲಿಫೆಂಟ್ದು ಸಮಥಿಂಗ್ ಕಾಯಿನ್ ಥರ ಇರ್ತಾಯಿತ್ತು. ಇವ್ರದ್ದು ನೋಡಿ ಎಲಿಫೆಂಟಿಗೆ ಎಲಿಫೆಂಟೇ ಇಟ್ಟಿದ್ದಾರೆ, ಕುದುರೆಗೆ ಕುದುರೆ ಮೇಲೆ ಸೈನಿಕ ಕೂತಿರೋ ಥರ ಇದನ್ನೇ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಹೆಂಗಿದೆ, ಇದೆಲ್ಲ ಅವ್ರ ಕಡೆ ಇರೋ ದೇವ್ರದ್ದು ಫೇಸಸ್ ಅನಿಸುತ್ತೆ, ಮುಖವಾಡ ಅನಿಸುತ್ತೆ ಇಟ್ಟಿರೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಈ ಮ್ಯೂಸಿಯಮ್ಮು. ಇಲ್ಲಿ ನೋಡಿ ಹಸು ಫೇಸ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಇದೆಲ್ಲ ಮಾಡಿದ್ದಾರೆ ಅಂತ. ಇಲ್ಲೆಲ್ಲ ಕ್ಲಾತ್ಸ್ ಕೂಡ ಇದೆ, ಸೊ ನೀವು ಪರ್ಚೇಸ್ ಮಾಡೋದ್ರೆ ಮಾಡ್ಬೋದು. ನಾನೇನು ಪರ್ಚೇಸ್ ಮಾಡಲಿಲ್ಲ. ಇದು ನೋಡಿ ಎಷ್ಟು ಯೂನೀಕ್ ಆಗಿದೆ ಅಂತ. ಕೆಳಗಡೆ ನೋಡಿ ಹಸು ಥರ ಇದೆ, ಆ್ಯಂಡ್ ಸೈಡಲ್ಲಿ ನೋಡಿ ವಿಂಗ್ಸ್ ಪಕ್ಷಿಗಿರೋ ಥರ ಇದೆ, ಆ್ಯಂಡ್ ಬಾಲ ಹತ್ರನೂ ಅಷ್ಟೇ ಪಕ್ಷಿ ಥರ ಇದೆ. ಫ್ರಂಟ್ ನೋಡಿ ಫೇಸು ಚೆಸ್ಟೆಲ್ಲ ಲೈಕ್ ಫೀಮೇಲ್ ಥರ ಇದೆ, ಆ್ಯಂಡ್ ಜಡೆ ಕೂಡ ಇದೆ. ಮೇಲ್ಗಡೆ ನೋಡಿದ್ರೆ ನಿಮಗೆ ಕ್ರೌನ್ ಪಾರ್ಟಲ್ಲಿ ಕ್ರೌನ್ ಇದೆ, ಆ್ಯಂಡ್ ಅಲ್ಲಿ ರಾಕ್ಷಸರಿಗಿರೋ ಥರ ಕೊಂಬು ಕೂಡ ಇದೆ. ಹಸುಗಿರೋ ಥರನೂ ಇದೆ ಕೊಂಬು, ಲೈಕ್ ಅದು ರಾಕ್ಷಸ ಥರ ಕೊಂಬು ಕೂಡ ಇದೆ. ಸರ ಎಲ್ಲ ಹಾಕಿದ್ದಾರೆ. ಸೊ ಇಷ್ಟು ನಮ್ಮ ಮ್ಯೂಸಿಯಮ್ನ ವ್ಲಾಗ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.